ಹೂವಿನ ಬಾಣದಂತೆ. ಏನಪ್ಪ ನಿನ್ ಪ್ರಶ್ನೆ? ಏನದು ಜಗನ ಜಾಗ ಅದು ಎದ್ದು ಓಡಾಡಕ. ನನ್ನ ಪಾತೆಯ ಅಪತಿ ಬೇಬೇನ. ಕಲಾವಿದ್ರು ಕಳ್ಸಾಚೆಗಮ್ಮ ನೀನು 24 ಗಂಟೆ ಅನಕರು ಬೀಚಿ ಭೈರಪ್ಪನ ಕೈ ಹಿಡ್ಕೊಂಡು ಕುಂತರ. ನನಗೆ ಮುಂದೆ ಅಪ್ಪ ಆಗವ್ರು ಯಾರಪ್ಪ ಅಂತ ಕೇಳಿದೆ ನಮ್ಮಪ್ಪ. ಸುಮ್ಮನೆ ಕೆಲವರಂತೂ ಇಂಗ್ಲೀಷ್ ಪೇಪರ್ ಕೂತಿರ್ತಾರೆ. ಅದೊಂದು ಶೋಕಿ ಇಂಗ್ಲೀಷ್ ಪೇಪರ್ ತಗೊಳ್ಳೋದು. ನನ್ನ ಜೀವನದಲ್ಲಿ ಮೊದಲೇ ನಮಗೆ ಫಸ್ಟ್ ಟೈಮ್ ನೋಡಿ ನಾನು ಹಿಂದಿಂದ ಫೋಟೋ ತೆಗೆದು ಯಾರು ನೋಡಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಹೆಣ್ಮಗು ಹೆಣ್ಮಗು ಹಿಂಗೆ ವಿಮಾನ ಟೇಕ್ ಆಫ್ ಆಗಂಬುದು ನನಗೆ ಏನು ಅನಿಸ್ಲಿಲ್ಲ. ನಾಗರ ಪಂಚಮಿ ಟೈಮ್ನಾಗ ಜೋಕಾಲಿ ಕುಂತೋದಂಗೆ 10 ನಿಮಿಷ ಕಣ್ಣು ಮುಚ್ಕೊಂತೀನಿ. ಯಾರ್ಯಾರು ಹೋಗ್ತಾರೋ ಹೋಗ್ಬಿಡು. ಲವ್ ಯು. 4 ಗಂಟೆಗೆ ಶುರುವಾಗಿದೆ. ಈಗ ಬರ್ತೇಳಿ ನಲ್ಕೊಂಡು 10 ನಿಮಿಷ ಕಣ್ಣು ಮುಚ್ಕೊಂತೀನಿ. ಯಾರ್ಯಾರು ಹೋಗ್ತಾರೋ ಹೋಗ್ಬಿಡ್ರಿ. ನಿಮ್ಮೆಲ್ಲರ ಸಹನೆ, ನಿಮ್ಮೆಲ್ಲರ ಶ್ರದ್ಧೆ, ನಿಮಗಿರ್ತಕ್ಕಂಥ ಹಾಸ್ಯ ಸಾಹಿತ್ಯದ ಮೇಲೆ ಅಭಿಮಾನಕ್ಕೆ ನಾವೆಲ್ಲ ಋಣಿಗಳು. ಎಷ್ಟೊತ್ತಿಂದ ಕೂತಿದ್ದೀರಿ, ಏನು ಕತೆ, ಗ್ರೇಟ್. ಭಾಳ ಸಂತೋಷ ಆಗ್ತದೆ. ಅದಕ್ಕೆ ಬೆಂಗಳೂರಿನ ಜನ ಬಯಸೋದು ಕಲಾವಿದರ ವಾಸಸ್ಥಾನ ಅಂದ್ರೆ ಇದೆ. ಎಷ್ಟು ನಾನು ಬೆಂಗಳೂರಿಗೆ ಬಂದ ಮೇಲೇ ಸ್ವಲ್ಪ ಸುಧಾರಣೆ ಕಂಡದ್ದು. ಹಳ್ಳಿಗಳಲ್ಲೆಲ್ಲ 8:30 ಯಾರೂ ಇರಲ್ಲ, 9 ಮೇಲೆ ಬರ್ತಾರೆ. ಇಲ್ಲಿ ಒಂದು 4 ಗಂಟೆಯಿಂದ ಬಂದಿರಲ್ಲ. ಫಸ್ಟ್ ಬಂದವ್ರು ಯಾರಾದ್ರೂ ಇದ್ದೀರಾ ಇಲ್ಲಿ? 4 ಗಂಟೆಗೆಲ್ಲ ಬಂದುಬಿಟ್ಟಿರಿ. ನೋಡ್ರಿ ಅವ್ರ ಪರಿಸ್ಥಿತಿ ಏನು ಅಂತ ನಾನು ಹೇಳಲಾರೆ ಪಾಪ. ಭಾಳ ಸಂತೋಷ. ಇವತ್ತಿನ ಕಾರ್ಯಕ್ರಮ ಎಲ್ಲ ಕಲಾವಿದರ ಜೀವನದಲ್ಲಿ ನಮಗೆಲ್ಲ ಚಿರಸ್ಮರಣೀಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ನಾನು ಬಹಳ ಮಾತಾಡೋದಿಲ್ಲ, ಯಾಕಂದ್ರೆ ಎಲ್ಲ ಕೇಳಿಬಿಟ್ರಿ. ಕಲಾವಿದರು ಎದೋಗ್ಬಿಟ್ರ ನೋಡಿ. ನೋಡ್ರಿ ಅವ್ರದ್ದಾಗುವಾಗ ನಾನು ಸುಮ್ಮನೆ ಕೂತು ಕೇಳಿದೆ. ಇದು ಈ ಕಾಲದ ಗುರು ಶಿಷ್ಯರ ವ್ಯವಸ್ಥೆ. ಶಿಷ್ಯಂದ್ರೆಲ್ಲ ಪರಾರಿ. ಒಳ್ಳೇದಾಯ್ತು. ಇಲ್ಲಿಕ್ಕೆ ನನ್ನ ಜೋಕ್ ಕದ್ದು ಬಿಡ್ತಾರೆ ಅವರು. ಒಳ್ಳೇದಾಯ್ತು ಅವ್ರು ಓದದ್ದು. ನಾವು ಎಷ್ಟು ಊರುಗಳನ್ನು ಸುತ್ತಿದ್ದೀವಿ ಅಂದರೆ 432 ಊರು ಕರ್ನಾಟಕದಲ್ಲಿ. ಯಾವ ಮಿನಿಸ್ಟ್ರು ಸುತ್ತಕ್ಕಾಗಲ್ಲ. ಹೆಲಿಕಾಪ್ಟ್ರಿಂದ ಸುತ್ತಿದ್ದೀವಿ. ಬರೀ ಬಸ್ಗಳಲ್ಲಿ ಕೆಲವು ವರ್ಷ, ಆಮೇಲೆ ನಮ್ಮದೇ ಓನ್ ವೆಹಿಕಲಲ್ಲಿ. ಅದೆಲ್ಲ ನಿಮ್ಮೆಲ್ಲರ ಕೃಪೆಯಿಂದ ನಾವು ಕಾರ್ ತೊಗೊಳ್ಳೋಂತಾಯಿತು. ಪ್ರತಿ ಒಂದು ಕಾರಿಗೆ ನಾವು ಹೋಗೋದು ಪ್ರತಿ ತಿಂಗಳು, ನೀವು ಕೇಳಿದ್ರೆ ನಂಬುತ್ತಿರೋ ಇಲ್ವೋ, 10,000 ಕಿಲೋಮೀಟ್ರ್ ಜರ್ನಿ ನಾವು ಎವ್ರಿ ಮಂತ್. 1.5-2 ವರ್ಷಕ್ಕೆ ನಮ್ಮ ಕಾರ್ ಚೇಂಜ್ ಮಾಡಲೇಬೇಕು, ಇಲ್ಲಾಂದರೆ ಅರ್ಧ ದಾರಿಯಲ್ಲಿ ನಿಂತು ಬಿಡ್ತೀವಿ. ಅದಕ್ಕೆ ಇದಕ್ಕೆಲ್ಲ ಕಾರಣ ನಿಮ್ಮ ಒಂದು ಉದಾರ ಗುಣ, ನಗುವ ಪ್ರವೃತ್ತಿ, ನಿಮ್ಮೆಲ್ಲರ ಬೆಂಗಳೂರಿನ ಅಥವಾ ಇಡೀ ಕರ್ನಾಟಕದ ಜನರ ಅಭಿಮಾನ ಅಂತ ಹೇಳ್ತಾ ನಾವು ಹೋಗಿ ಬಂದು ಊರುಗಳ ಬಗ್ಗೆ 1-2 ಮಾತುಗಳನ್ನ ಆಡ್ತೀನಿ ಅಷ್ಟೇ. ನಾನು ಎಷ್ಟು ಚೆನ್ನಾಗಿದೆ ನಿಮಗೆಲ್ಲ. ಬೆಂಗಳೂರು ಬೆಂದಕಾಳೂರು ಬೆಂಗಳೂರು ಆಗಿದೆ, ಮೈಸೂರು ಹೀಗೆಲ್ಲ ನಮ್ಮ ವಿಚಿತ್ರ ಊರುಗಳು ನಮ್ಮ ಕರ್ನಾಟಕದಾಗ. ತಿಂತೀನಿ, ಕಂಡಕ್ಟರ್ ಬಂದು ಟಿಕೆಟ್ ಅಂದ, ತಿಂತೀನಿ ಅಂದ. ಬಸ್ಸಿನಾಗಿ ತಿನ್ನಬಾರ್ದು, ಕೆಳಗಡೆ ಹೋಗಿ ತಿಂದಬಾ. ಸಾರ್ ಊರು ತಿಂತೀನಿ ಅಂತ ಒಂದು ಊರಿದೆ. ಎಲ್ಲಿ? ಲಿಂಗಸ್ಕೂರು ತಾಲೂಕಿನಲ್ಲಿ ತಿಂತಿಣಿ ಮೌನೇಶ್ವರ ಅಂತ ಪ್ರಸಿದ್ಧವಾದಂಥ ದೇವರು. ತಿಂತೀನಿ. ನೆಕ್ಸ್ಟ್ ನಿಂದೆಲ್ಲಿಗೋ? ಕುಡಿತೀನಿ. ಒದಿತೀನಿ ಮಗನೇ ಬಸ್ಸಲ್ಲಿ ಕುಡಿದ್ರೆ. ಕೆಳಗಡೆ ಹೋಗಿ ಬರಲೇಬೇಡ ನೀನು ಕುಡ್ದವ್ರಿಗೆ ಬಸ್ಸಲ್ಲಿ. ಕುಡಿತೀನಿ ಅಂತ ಒಂದು ಊರಿದೆ, ಹೌದಾ? ಬಳ್ಳಾರಿ ಹತ್ರ. ತಿಂತೀನಿ ಆಯಿತು, ಕುಡಿತೀನಿ ಆಯಿತು. ನೆಕ್ಸ್ಟ್ ಹುಡುಗಿ ಅಂತ ಒಂದು ಊರಿದೆ. ಅದು ಹೇಗಂದರೆ ಬಸ್ನವರು ಹೋಗ್ಬಿಡ್ತಾರೆ ಹತ್ಸ್ಕೊಂಡು, ಈ ಟೆಂಪೋದವ್ರು ಕೂಗ್ತಾರೆ. ಆಮೇಲೆ 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ. ಆ ಚಾರ್ಜ್ ಅದು 10 ರೂಪಾಯಿ ಅನ್ನೋದು. ಅವನು 10 ರೂಪಾಯಿ ಹುಡುಗಿ, 10 ರೂಪಾಯಿ ಹುಡುಗಿ ಅಂದ ತಕ್ಷಣ ನಾವು 6 ಜನ ಅಂತಮ್ಮಂದ್ರು ಮದುವೆನೇ ಇಲ್ಲ ಸರ್ ಇಲ್ಲಿ, ನಮಗೊಂದು 6 ಹುಡುಗಿ ಕೊಡಿ ಅಂತ ಕಂಡಕ್ಟರ್ ಕೇಳಿ ಟಿಕೆಟ್ ಹಿಡಿದ್ರೆ. ಹುಡುಗಿ ಅಂತ ಊರಿದೆ ಹುಮನಾಬಾದ್ ಹತ್ರ. ನೆಕ್ಸ್ಟ್ ಇಲ್ಕಲ್. ಯಾವುದಕ್ಕೆ ಫೇಮಸ್ಸು? ಸೀರೆ. ಇಲ್ಕಲ್ ಪಕ್ಕದಲ್ಲಿ ತುಂಬ ಅಂತ ಒಂದು ಊರಿದೆ. ಅದ್ರ ಪಕ್ಕದಲ್ಲಿ ಕರಡಿ ಅಂತ ಒಂದು ಊರಿದೆ. ಇಲ್ಕಲ್, ತುಂಬ, ಕರಡಿ. ಇದನ್ನು ಸರ್ಕಾರಿ ಬಸ್ಸುಗಳು ಹೋದ್ಮೇಲೆ ಟೆಂಪೋದವ್ರು ಕೂಗೋದು ಹೇಗೆ? ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್. ನೀವೆಲ್ಲ ಬೆಂಗಳೂರವರು ಸೀರೆ ತಗೊಳಕ್ಕೆ ಇಳಿತಿರ್ತೀರಿ ಬಸ್ಸಿಂದ, ಕೂಗಿಬಿಡ್ತಾನೆ ಅವನು, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ನೀವು ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ಬೇಡ ನಡೀರಿ, ಸೀರೆ ಬೇಡ, ಲಂಗ ಬೇಡ, ಹೋಗ್ಬಿಡೋಣ.
ಹೌದಾ? ನೋಡಿ ಎಷ್ಟು ವಿಚಿತ್ರ ಊರುಗಳು. ನೆಕ್ಸ್ಟು ಮದುವೆ ಜನ 100-150 ಜನ ಬಸ್ ಏರ್ತಿದ್ದಾರೆ. ಹಾಂ, ಬಂದರು ಬಸ್ ಸ್ಟ್ಯಾಂಡಿಗೆ. ಬಸ್ ಬಂತು. ಶಿವನ ಪಾದ ಯಾರ್ರೀ? ಶಿವನ ಪಾದ ಯಾರ್ರೀ? ಶಿವನ ಪಾದ ಅಂತ ಒಂದು ಊರಿದೆ ನೋಡಿ, ಹೆಂಗಿದೆ ಆಶ್ಚರ್ಯ. ನೆಕ್ಸ್ಟು ಯಾವುದೋ ಒಂದು ಊರು ಬಂತು. ಜನಿವಾರದವ್ರು ಇಳೀರಿ ಅಂದ. ಎಲ್ಲ ಬ್ರಾಹ್ಮಣರು ಕೆಳಗಡೆ ಇಳಿದ್ರು. ನೋಡ್ತಾರೆ ಅವ್ರು ಊರೇ ಅಲ್ಲ. ಬಡಿ ನಮ್ಮ ಊರಲ್ಲೇ ಜನಿವಾರ ಊರೇ ಸರಿ ಹತ್ರ ಮೇಲೆ ನೋಡಿ. ಹೌದಾ? ಎಷ್ಟು ವಿಚಿತ್ರ. ಅದಕ್ಕೆ ದೇಶ ತಿರುಗು. ಪ್ರಧಾನಿ ಅಂತ ಒಂದು ಊರಿದೆ, ಉಂಡಿ ಅಂತ ಒಂದು ಊರಿದೆ. ಉಂಡಿ 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 ಅಂದ ತಕ್ಷಣ ಮಕ್ಕಳೆಲ್ಲ ಅದಕ್ಕೆ ಶುರು ಮಾಡ್ತಾವೆ, ನನಗೊಂದು ಕೊಡಿಸು ಇದೊಂದು ಕೊಡಿಸು. ಬಾಚಣಿಕಿ ಅಂತ ಒಂದು ಊರಿದೆ. ಹಣಗಿ ಅಂದರೆ ಬಾಚಣಿಕಿನೇ. ಹಣಗಿ ಅಂತ ಒಂದು ಊರಿದೆ. ಕಿಡಿಗೇಡಿ ಅಂತ ಒಂದು ಊರಿದೆ. ಕಿಡಿಗೇಡಿ ಯಾರು ಅಂದರೆ 80 ವರ್ಷದ ಮುದುಕ ಇದ್ದು ನಿಂತ. ನಾನೇ ಕಿಡಿಗೇಡಿಗೆ 80 ವರ್ಷ ಆಯ್ತು. ಹಾಂ, ಪ್ರಧಾನಿ ಆಯಿತು. ಗುಣವಂತಿ ಅಂತ ಒಂದು ಒಳ್ಳೆಯ ಊರ ಹೆಸರಿದೆ. ಕಮಲಶಿಲೆ ಅಂತ ಊರಿನ ಹೆಸರಿದೆ. ಮುಂಡೇವು ಅಂತ ಒಂದು ಊರಿದೆ. ಮುಂಡೇವ್ಯಾರ್ರಿ ಅಂದರೆ ಒಂದು 3-4 ಜನ ನಾನು ಅಂತ ಹೇಳ್ತಾರೆ ಅಲ್ವಾ? ಅನುಭವಿಸ್ಲೇಬೇಕು, ಬಿಡುಗಡೆ ಇಲ್ಲ. ಹಾಗೆ ಒಳ್ಳೊಳ್ಳೆ ಹೆಸರು ಜೊತೆಗೆ ಉತ್ತರ ಪ್ರದೇಶಕ್ಕೆ ನೀವು ಹೋದರೆ ಭಾಳ ವಿಚಿತ್ರವಾದಂಥ ಹೆಸರು. ಅದಕ್ಕಿಂತ ಮುಂಚೆ ಇನ್ನೊಂದು ಊರಿದೆ. ಏನು? ಬಂದಾಳ, ಕರ್ದಾಳ, ಬಸರಾಳ, ಹಡ್ದಾಳ. ನೋಡ್ರಿ, ಎಲ್ಲ ಕ್ರಿಯೆಗಳು ಬಂದೋಯ್ತು. 3ನೇ ತಿಂಗಳಿಂದ ಏನೇನು ಆಗಬೇಕೋ ಅದೆಲ್ಲ ಆಗೋಗ್ಬಿಡ್ತಿಲ್ಲ. ಹೌದಾ? ಬಂದಾಳ, ಕರ್ದಾಳ, ಬಸರಾಳ, ಹಡ್ದಾಳ. ಕೆಳಗೆ ನಿಂತವ್ರು ಗಂಡೋ ಹೆಣ್ಣೋ. ಇದು ನೋಡಿ ಊರ ಹೆಸರು. ಹಾಗೆ ಲೌಡಿ ಅಂತ ಒಂದು ಊರು. ಲೌಡಿ ಕವನ್ ಏನು ಮಾಡ್ಬೇಕ್ರಿ? ಉತ್ತರ ಪ್ರದೇಶದಲ್ಲಿದೆ ಅಂತೆ. ಇನ್ನೂ ಒಂದು ಅನಾಹುತವಾಗಿರ್ತಕ್ಕಂಥ ಊರು ಉತ್ತರ ಪ್ರದೇಶದಲ್ಲಿ ಅಂದರೆ ಬೋಸುಡಿ ಊರಿದೆ. ಬೋಸುಡಿ ಅವನು ಕೈ ಮುಗಿತಿದ್ದಾನೆ ಟಿ ವಿಲಿ ಬಂದು. ಪ್ರಧಾನಿಯವರೇ, ಎಲ್ಲ ಊರುಗಳ ಹೆಸರು ಚೇಂಜ್ ಮಾಡಿ ಒಳ್ಳೊಳ್ಳೆ ಹೆಸರಿಟ್ರಿ, ನಮ್ಮ ಊರ ಹೆಸರು ಚೇಂಜ್ ಮಾಡಿ ಸರ್. ಏನು ನಿಮ್ಮ ಊರ ಹೆಸರು? ಬೋಸುಡಿ ಸರ್. ಎಂಥ ಅನಾಹುತ. ಬೋಸುಡಿ ಕವನ್. ಆ ಊರು ಬಂದಮೇಲೆ ಬೋಸುಡಿ ವಾಲ ಹೋದ್ರು. ಅದಕ್ಕೆ ಜಗತ್ತು ಎಷ್ಟು ವಿಚಿತ್ರವಾಗಿದೆ ಅಂದರೆ ಅದು ಒಂದೇ ಕಡೆ ಇರಬಾರ್ದು. ನಾನು ನಿಮ್ಮೆಲ್ಲರ ವಿನಂತಿ ಮಾಡ್ತೀನಿ, ಕೈ ಕಾಲು ಗಟ್ಟಿ ಇರುವಾಗಲೇ, ಕಣ್ಣಿಗೆ ಪರೆ ಬರೋದ್ರೊಳಗೆ ಊರುಗಳನ್ನ ಸುತ್ತಿ. ನಿಮ್ಮ ಮಕ್ಕಳನ್ನ ಟೂರಿಗೆ ಕರ್ಕೊಂಡು ಹೋಗ್ತೀವಿ. ನಾವೆಲ್ಲ ಟೂರಿಗೆ ಕಿಟಕಿ ಕಡೆ ಸಾಯ್ತಿದ್ವಿ. ನಮ್ಮ ಅಪ್ಪನ ಕಿಟಕಿ ಕಡೆ ಅಂದ್ಬಿಡ್ತೀವಿ, ಅಮ್ಮ ಕಿಟಕಿ ಕಡೆ ಬಿಡ್ತಿದ್ಲು. ಕಿಟಕಿ ಕಡೆ ಬಿಡೋಣ. ಊರು ನೋಡಲಿ. ಇವತ್ತು ಮಕ್ಕಳು ನೋಡ್ತಾರ, ಮೊಬೈಲ್ ಬಿಟ್ಟು ಬೇರೆ ಏನನ್ನೂ ನೋಡಿದಂಥ ಸ್ಥಿತಿ ಮಕ್ಕಳು. ಮೊಬೈಲ್ ಬಿಸಾಕಿ ನೀವೆಲ್ಲ ಸರಿ ಆಗ್ತಾರೆ. ಹಾಂ, ಕರ್ಕೊಂಡು ಹೋಗ್ತೀರ ಪ್ರಾಣಿ ಶಾಲೆದ ನೋಡಿ ಅಂತಂದೇಳಿ ಅವ್ನು ಮೊಬೈಲ್ ಸಮೇತ ಬರ್ತಾನೆ. ನಿಮ್ಮ ಮಗ ನೋಡ್ತಿತ್ತು. ನೋಡಲಿ, ಶ್ರೀಶೈಲ ಬಂತು. ಹೌದಮ್ಮ, ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಯೂಟ್ಯೂಬಲ್ಲಿ ನೋಡೋದಕ್ಕೂ ಹೊರಗಡೆ ನೋಡೋದಕ್ಕೂ ವ್ಯತ್ಯಾಸ ಇಲ್ವ? ಮಕ್ಕಳನ್ನ ಪಿಕ್ನಿಕ್ ಕರ್ಕೊಂಡು ಹೋಗಿ ಒಂದೊಂದು ನಾವು 432 ಊರು ಅಡ್ಡಾಡಿದ್ದೀವಿ ಅಂದರೆ ಅಲ್ಲಿಗೆ ನಾವು ಭಾಷಣ ಮಾಡೋಕ್ಕೆ ಹೋಗಿಲ್ಲ, ಅವರಿಂದ ನಾವು ಕಲ್ತಿದ್ದೀವಿ. ಒಂದೊಂದು ಊರಿಂದ ಒಂದು ವೈಶಿಷ್ಟ್ಯ ರೀ. ದಯವಿಟ್ಟು ಊರುಗಳನ್ನ ಸುತ್ತಿ ಓದು. ಏನು ಪುಸ್ತಕ ಓದು, ದೇಶ ತಿರುಗು ಅಂತ ಒಂದು ಮಾತಿದೆ ಗೊತ್ತಲ್ಲ? ಓದು ಇಲ್ಲ ತಿರುಗು ಅಂತ. ಅದು ಕೆಲಸ ಮಾಡಬೇಕು. ಇಲ್ಲಿ ಇನ್ನೇನು ಹೇಳಬೇಕು? ಕೆಲವು ಗಾದೆ ಮಾತುಗಳಿದೆ. ಬಂದದ್ದೆಲ್ಲ ಬಾರಿಸಿದ್ದಲ್ಲ ಅಂತೀರಿ. ಗೊತ್ತಾ ನಿಮ್ಗೆ? ಯಾರಿಗಾದರೂ ಇದು? ಉತ್ತರ ಕನ್ನಡ ಕಡೆ ಜಾಸ್ತಿ. ಏನಪ್ಪ ಇದು ಬಂದದ್ದೆಲ್ಲ ಬಾರಿಸಿದ್ದಲ್ಲ? ಯಾರಿಗೂ ಗೊತ್ತಿಲ್ಲ ಆ ಕತೆ. ನಮ್ಮ ತಾತ ಹೇಳೋನು ಬಂದದ್ದೆಲ್ಲ ಬಾರಿಸಿದ್ದಲ್ಲ ಅಂತ. ಅದು ನಮ್ಮೂರಿನಲ್ಲಿ ದೇಸಾಯರು ಅಂತ ಭಾಳ ಶ್ರೀಮಂತರು, ಭಾಳ ದೊಡ್ಡ ಕುಟುಂಬದವರು. ಅವರು ತುಂಬ ಏಕಾದಶಿ ದ್ವಾದಶಿಗಳನ್ನೆಲ್ಲ ಅದ್ಭುತವಾಗಿ ಮಾಡೋಂಥವ್ರು. ಹಬ್ಬ ಹರಿದಿನಗಳು. ದೇಸಾಯರಂದ್ರೆ ದೊಡ್ಡ ಶ್ರೀಮಂತರು ಆ ಕಾಲಕ್ಕೆ. ಅವ್ರ ಮನೆಯಲ್ಲಿ ಒಬ್ಬ ಅರ್ಚಕ ಇದ್ದ. ಅವ್ರ ಮನೆ ದೇಸಾಯರ ಮನೆ, ದೇವ್ರ ಪೂಜೆ ಮಾಡೋನವನು. ಅವನು ಏನು ಅಂದರೆ, ಒಂದು ಸಾರಿ ನಾನು ಯಾವುದಾದ್ರೂ ದ್ವಾದಶಿ ದಿನ ದೇಸಾಯರ ಮನೆ ಥರ ಅಡುಗೆ ಮಾಡಿ ಬೇರೆಯವರಿಗೆ ಊಟ ಹಾಕಬೇಕು ಅಂತ ಏನು ಮಾಡ್ತೀವಿ, ದುಡ್ಡಿಲ್ಲ. ಅವನಿಗೆ ಕನಸು ಹೋಗ್ತಿಲ್ಲ. ಸರಿ, ಒಂದು ಸಾರಿ ಆಷಾಢ ಏಕಾದಶಿ ಬಂತು. ಏಕಾದಶಿ ಎಲ್ಲ ಮಲಗಿದರು. ಇವನು ದೇಸಾಯರ ಮನೆಯಲ್ಲೇ ಮಲಗಿದ. ಬೆಳಗಿನ ಜಾವ 4 ಗಂಟೆಗೆ ಇವನಿಗೆ ಎಚ್ಚರ ಆಯಿತು. 3:30 ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದ ತಕ್ಷಣ ನೋಡ್ತಾನೆ ದ್ವಾದಶಿ ಅವತ್ತು ಟೈಮ್ ಆಗಿಬಿಟ್ಟಿದೆ. ಆಗಲೇ ಅಡುಗೆ ಟೈಮು. ಏಕಾದಶಿ ಮುಗಿದೋಗಿದೆ. ದ್ವಾದಶಿ ಸ್ನಾನ ಮಾಡಬೇಕಂತ ತಾನು ಬಂದಿದ್ದಾನೆ ಕಳ್ಳತನಕ್ಕೆ. ಸ್ನಾನ ಮಾಡೋಕ್ಕೆ ಹೋದ. ಅವ್ರ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ. ಸ್ನಾನ ಮಾಡಿದ ಮೇಲೆ ಮಡಿ ಉಟ್ಕೊಂಡ ಮೇಲೆ ಅವನಿಗನಿಸ್ತು, ಸ್ನಾನ ಮಾಡಿದೆ, ಮಡಿ ಉಟ್ಕೊಂಡೆ, ಪೂಜೆ ಮಾಡ್ಬೇಕು ದೇವರು. ಪೂಜೆ ಕಟ್ಟೆ ಮೇಲೆ ಕೂತ್ಕೊಂಡ ತಕ್ಷಣ ಮೊದಲ ಮಂತ್ರ ಯಾವುದು ಗೊತ್ತಾ?
ಆಗ ಮಾರ್ತಾಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಂ ಅಂತ ಕೂಗಿ ಗಂಟೆ ಬಾರಿಸು. ಅವನಿಗೆ ಕಲ್ಪನೆಯೇ ಇಲ್ಲ. ಸ್ನಾನ ಆಯಿತು, ಮಡೀಲಿ ಕೂತಿ ಅಂತೇಳಿ ಆಗ ಮಾರ್ತಾಂತು ದೇವಾನಾಂ ಗಮನಾರ್ಥಂತು ಡಾಣ 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 ಗಂಟೆ ಬಾರಿಸ್ಬಿಟ್ಟು ಇಡೀ ದೇಸಾಯರ ಮನೆ ಜನ ಎಲ್ಲ ಬಂದು ಕತ್ಲಲ್ಲಿ, ಕರೆಂಟ್ ಇರಲಿಲ್ಲ ಅವಾಗ, ಲೈಟ್ ಇರಲಿಲ್ಲ, ಅವನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಕಂದಿಲೋ ದೀವಟಿಗೆನೋ ತಂದು ಮುಖ ನೋಡ್ತಾರೆ. ಅವ್ರ ಮನೆ ಬ್ರಾಹ್ಮಣನೇ ಆಚಾರ್ಯ. ಏನ್ರಿ ಇದು, ನೀವು ನಮ್ಮ ತಂದೆ ಸಮಾನ, ನೀವು ಕಳ್ತನ ಮಾಡ್ತಕ್ಕೆ ಬಂದ್ರ? ಅವನ ಕೈ ಮುಗಿದು ಒಂದೇ ಹೇಳ್ದ, ಬಂದದ್ದಲ್ಲ ಬಾರಿಸಿದ್ದಲ್ಲ. ಅವತ್ತಿಂದ ಬಂತಂತಿದ್ರು, ಬಂದದ್ದಲ್ಲ ಬಾರಿಸಿದ್ದಲ್ಲ. ಈ ಥರದ ಕಥೆಗಳನ್ನ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಸಾಹಿತ್ಯದ ಕಡೆ ಆಕರ್ಷಿತರಾಗ್ತಾರೆ. ನೆಕ್ಸ್ಟ್, ಹೆಣ್ಣುಮಕ್ಕಳು ಮಾತಿಗೆ ಭಾಳ ಫೇಮಸ್. ಇವತ್ತು ಸುಮ್ಮನೆ ಕೂತಿದ್ದೀರಾ, ನಮ್ಮ ಪೂರ್ವ ಜನ್ಮದ ಸುಕೃತ ಇದು. ಹಾಂ, ಎಷ್ಟು ಸುಮ್ಮನೆ ಕೂತಿದ್ದಾರೆ ನೋಡ್ರಿ. ಹಾಂ, ಇವರೆಲ್ಲ ಸೇರ್ಕೊಂಡು ಏನು ಮಾಡಿದರು, ಟ್ರಿಪ್ ಹಾಕಿದರು. ಚೀಟಿ ಗೀಟಿ ಮಾಡ್ತಾರೆ ನೋಡ್ರಿ, ಅಕ್ಕಮಹಾದೇವಿ ಸಂಘ ಹಿಂಗೆ ಎಲ್ಲ ಮಾಡಿ ಅಮೇರಿಕಕ್ಕೆ ಹೋಗಬೇಕು ಅಂತ. ಅಷ್ಟು ದುಡ್ಡು ಉಳಿದಿತ್ತು ಚೀಟಿಲಿ. ಅಮೇರಿಕಕ್ಕೆ ಹೊರಟರು. ಎಲ್ಲ ನೋಡಿದ್ರು ಅಮೇರಿಕದ 15-20 ಜನ. ನಯಾಗಾರ ಫಾಲ್ಸ್ ನೋಡಲೇಬೇಕು ಅಮೇರಿಕಕ್ಕೆ ಬಂದರೆ. ಅಲ್ಲಿಗೂ ಕರ್ಕೊಂಡು ಹೋಗಿ ನಿಂತರು ಎಲ್ಲ ಜನ. ಅಲ್ಲಿ ಗೈಡ್ ಹೇಳ್ದ, ನೋಡಿಮ್ಮ ಹೇಗೆ ಬೀಳ್ತಾ ಇದೆ ಮೇಲಿಂದ, ಶಿವನ ತಲೆಯಿಂದ ಗಂಗೆಯೇ ಬಿದ್ದಂಗೆ ಆಗ್ತದೆ. ಇದರ ಶಬ್ದ, ಇದರ ದಬೆ ದಬೆ ಅಂತಕ್ಕಂಥ ಶಬ್ದ 40 ಕಿಲೋಮೀಟರ್ಗಳ ಆಚೆ ಕೇಳಿಸುತ್ತೆ. ಒಬ್ಬ ಹೆಣ್ಮಗಳಂತಂತೆ, 40 ಕಿಲೋಮೀಟ್ರ್ ಆಚೆ ಕೇಳಿಸುತ್ತಾ, ನಮಗೊಂಚೂರು ಕೇಳಿಸ್ತಾನೆ ಇಲ್ಲ. ಅದಕ್ಕೆ ಅವನು ಹೇಳಿದಂತೆ, ನೀವೆಲ್ಲ ಮಾತಾಡೋದನ್ನ ನಿಲ್ಲಿಸಿಮ್ಮ, ಕೇಳಿಸುತ್ತದ. ಅದೇ ಇರಲಿ, ಒಳ್ಳೊಳ್ಳೆ ಹಾಡುಗಳು ಬಂತು ಅಂತ ನಮ್ಮ ಜೋಶಿ ಅಣ್ಣ ಹೇಳ್ತು. ಮೊನ್ನೆ ಕನ್ನಡದ ಕಾರ್ಯಕ್ರಮ ನವಂಬರ್ ಸರ್, ಒಂದು ಹಾಡಿದೆ, ಡ್ಯಾನ್ಸಿಗೆ ಬಂದರು. ಯಾವುದು ಈಗ ಹಾಕ್ತೀವಿ ನೋಡಿ, 4 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು. ಯಾವುದು? ನನ್ನ ಪಾತೆಯ ಅಪತಿ ಬೇಬೇನ, ನನ್ನ ಪಾತೆಯ ಅಪತಿ ಬೇಬೇನು, ತನ್ನ ಪಾತಿತು ತಪತಿತು ತನ್ನ ಪಾತೆಯೇ ನನ್ನ ಪಾತ. ನನ್ನ ಫ್ರೆಂಡ್ ಸೀನಾ ಅಂದ್ಬಿಟ್ಟು ಬೈಕಲ್ಲಿ ಬಿದ್ದು ತುಟಿ ಹೊಡೆದೋಗಿತ್ತು. ಒಂದಷ್ಟು ದಿನ ಅವನು ಒಂದು 15 ದಿನ 20 ದಿನ ಪಾಪ ಹೊಲಿಗೆ ಬಿಚ್ಚಿರಲಿಲ್ಲ. ಅವನು ಯಾವಾಗಲೂ ಹಂಗೆ ಮಾತಾಡೋಣ, ಒಬ್ಬಿ ಕಮ್ಮಿ ಉಂಟಯ್ಯ ಊಟ ಮಾಡಯ್ಯ ಅಂತ. ನಾನು ಅವನೇ ಹಾಡ್ಬಿಟ್ಟಿದ್ದೀನೇನೋ ಅಂತ ಅನ್ಕೊಂಬಿಟ್ಟೆ. ನಾನು ಸುಮ್ಮನೆ ಇರಲಿಲ್ಲ. ಕನ್ನಡದ ಕಾರ್ಯಕ್ರಮದಲ್ಲಿ ಇದು ಯಾವುದು ಏನಪ್ಪ ಅಂದ, ಹೆಂಗಿದೆ ಸರ್ ಸಾಂಗು, ಮದುಕರಿಂದ ಹಿಡಿದು ಮಕ್ಕಳವರೆಗೂ ಹೆಂಗೆ ಎಂಜಾಯ್ ಮಾಡ್ತಾರೆ ನೋಡಿದ್ರೆ ನಮ್ಮ ಸಾಂಗು ಅಂದರು. ನಾನು ಸುಮ್ಮನೆ ಇರಲಿಲ್ಲ. ಇದ್ರದ್ದು ಕನ್ನಡ ಅರ್ಥ ಗೊತ್ತಾ ನಿಮಗೆ ಅಂದೆ. ಯಾವ ನನ್ನ ಮಗನ ಗೊತ್ತು ಅಂದರು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದೆ. ಹೇಳಿ ಅಂದರು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆ ಪಾಪಿಯ ಈ ಪಾಪಿ ಬೈದ್ನ, ಈ ಪಾಪಿಯ ಆ ಪಾಪಿ ಬಡ್ದ್ನ, ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಗನೇ. 8 ಜನ ಎಸ್ಕೇಪ್ ಆಗಲಿ ಈ ಹಾಡಿಗೆ ಡ್ಯಾನ್ಸ್ ಮಾಡಿದ್ವು ಅಂತ. ಏನು ಮಾಡೋಕ್ಕೆ, ಆಮೇಲೆ ಮಿಮಿಕ್ರಿ ಧ್ವನಿ ಕೇಳ್ತಾರೆ ಕೆಲವ್ರು ಬಂದು. ಎಲ್ಲ ಹಿಂಗೆ ಅನೌನ್ಸ್ ಮಾಡಬೇಕಾದ್ರೆ ನಿರೂಪಕರು ಪಾಪ ಅವ್ರದ್ದೇನು ಮಾಡೋಕ್ಕಲ್ಲ. ಗೋಪಿ ಅವರು ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಮಿಮಿಕ್ರಿಲಿ ನಂಬರ್ 1 ಕಿಂಗು ಕ್ವೀನು ಏನೇನೋ ಹೇಳ್ಬಿಡ್ತಾರೆ. ಯಾರು ವಾಯಿಸ್ಬೇಕು ನಿಮಗೆ ನೋಡಿ, ಅಣ್ಣ ನಿನ್ನ ವಾಯಿಸ್ಬೇಕಾ, ಅಕ್ಕ ನೀನು ವಾಯಿಸ್ಬೇಕಾ, ಎಲ್ಲರದ್ದು ಮಾಡ್ತಾರೆ. ಗೋಪಿ ಅವರು, ಬನ್ನಿ ಗೋಪಿ ಅವರೇ ಮಿಮಿಕ್ರಿ ವಾಯ್ಸ್ ಸರದಾರ ಅಂದ್ಬಿಟ್ರು. ನಾನು ಹೋಗಿ ನಿಂತ್ಕೊಂಡೆ. ಪಕ್ಕದಲ್ಲೊಬ್ಬ ಕುಡ್ಕೊಂಡು ನಿಂತಿದ್ದ ಅಲ್ಲಿ. ನಾನು ನೋಡ್ಬಿಟ್ಟು ಅಲೋ ಅಂದ. ಈ ಕುಡ್ದವರು ಕ್ಲಬ್ ಗಿಬ್ಬಲ್ಲಿ ಮುತ್ತು ಕೊಟ್ಕೋತಾರೆ ಗಂಡಸರೇ. ನಿಮಗೆ ಹೆಂಗೆ ಅನುಭವ ಅಂತ ಕೇಳಬೇಡಿ. ನಾವಲ್ಲಿ ಕಾರ್ಯಕ್ರಮ ಮಾಡಿ ನೋಡಿರೋದು. ಅದರಲ್ಲೂ ಪಾಪ ಯಾರಾದರೂ ಬೋರ್ಡ್ ಹೊಡೆಸ್ಕೊಂಡು ಬಂದ್ಬಿಟ್ಟಿದ್ರೆ ಮಧ್ಯ ಕೂತ್ಕೊಂಡು ತಿರುಪತಿಗೆ ಹೋಗಿ ಅವನು ಬುರುಡೆ ಮುಗೀತು ಕತೆ. ಯಾಕೆ ಹೇಳಿ, ನಾನು ಹೇಳ್ತಿದ್ದೆ ಫ್ರೆಂಡು ಬಾರೋ ನೀನು ಅಂತ ಅವ್ನ ತಲೆಗೆ ಮುತ್ತು. ರಮ್ ಕುಡಿದಿರೋನು ರಮ್ಮು, ವಿಸ್ಕಿ ಕುಡಿದಿರೋನು ವಿಸ್ಕಿ, ಬ್ರ್ಯಾಂದಿ ಕುಡಿದಿರೋನು ಬ್ರ್ಯಾಂದಿ, ಬಿಯರು ಎಲ್ಲ. ಹೆಂಡತಿ ಮನೆಗೆ ಹೋದಾಗ ಸ್ಯಾನಿಟೈಸರ್ ಟವಲ್ ತಗೊಂಡು ತಲೆ ಹಿಂಗೆ ಒರೆಸ್ಬೇಕು. ಥೂ, ನಿಮ್ಮ ಬಾಯಿ ವಾಸನೆ ಕುಡಿಯೋದಲ್ಲದೆ ತಲೆಯಲ್ಲಿ ಇವೆ ಎಲ್ಲರ ಬಾಯಿಸ್ತಾ ಕುಡಿಬೇಕು. ಅದಕ್ಕೆ ಬದ್ದಲ್ಲಿ ನಾನು ಅದಕ್ಕೆ ಅಂದೆ, ಥೂ ನಾನು ಆ ಟೈಪ್ ಅಲ್ಲ ಅಂದ. ನೀನು ಯಾವ ಟೈಪು ನನಗೇನು ಗೊತ್ತು, ನೀನು ಅಂದೆ, ನಾನು ಅಂದೆ ಅಂದ. ಹಂಗಲ್ಲ ಬಾಯ್ಲಿ ಅಂದ. ಅಂದರೆ ಕುಡ್ಕೂರು ಕರೆಯೋ ಸ್ಟೈಲ್ ಅದು. ಕುಂತಲ್ಲೇ ಬರ ಇಲ್ಲಿ ಅಂತಾರೆ. ಯಾಕಂದರೆ ಅವ್ರು ಎದ್ದು ಬರೋಕ್ಕಾಗಲ್ಲ, ದಬಾಕಂಡು ಬಿದ್ಕೊಂಡ್ಬಿಡ್ತಾರೆ. ನೀವೇನು ಮಾಡಿ ಅಂತ ಅವ್ರು ಕರೆದಾಗ ನೀನೇ ಬಾ ಅಂತ ನೀ ಬರಲ್ಲಾಗ, ಬೇರೆಯವ್ನು ಕರಿತಾನಾಗ ವಾಗ ನೀ ಬರ ಅಂತ. ಅದಕ್ಕೆ ನಾನು ಗೊತ್ತಾಯ್ತು ಒಂದು ಏನಪ್ಪ ಅಂದೆ, ಎಲ್ಲರ ವಾಯ್ಸ್ ಮಾಡ್ತೀಯ ನೀನು, ಗೊತ್ತಿರೋಷ್ಟು ವಾಯ್ಸ್ ಮಾಡ್ತೀನಿ. ಅವ್ರು ಹೇಳಿದ್ರಲ್ಲ ನಂಬರ್ 1 ಕಿಂಗು ಅಂತ. ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾತಾಡೋ. ನಿಮ್ಮ ಚಿಕ್ಕಪ್ಪ ಯಾರು ಅಂದೆ,
ನಮ್ಮ ಚಿಕ್ಕಪ್ಪ ರಾಜುಗೌಡ ಮಾಜಿ ಚೇರ್ಮನ್ ಈ ಊರಿಗೆ ವಾಯ್ಸ್ ಮಾಡದೆ ಹೋದರೆ ಹೊಡೆದು ಬಿಡ್ತೀನಿ ಕಲ್ಲು ಕಾರ್ಗೆ ಅಂದ. ಸರ್ ಇವ್ರು ಚಿಕ್ಕಪ್ಪ ರಾಜುಗೌಡ ಬನ್ನಿ ಸರ್, ನಿಮ್ಮ ವಾಯ್ಸ್ ಕೇಳ್ಬಿಟ್ಟು ಇವ್ನು ಕಳಿಸ್ಬಿಡ್ತೀನಿ ಮಾತಾಡ್ಬಿಟ್ಟು ಅಂದರೆ ಏನು ಹೇಳಬೇಕು ಅವನು? ಏನಾ ನೀನು ಕರೆದ ತಕ್ಷಣ ನಮ್ಮ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಾ? ಇಲ್ಲಿ ಇಂಪಾಸಿಬಲ್ ಅಂದ. ಯಾಕೆ ಅಂದೆ, ಅವ್ರ ಸತ್ತು 30 ವರ್ಷ ಆಯಿತು ಅಂದ. ಇನ್ನು ನಾನೆಲ್ಲ ಹುಡುಕ್ಲಪ್ಪ. ಇನ್ನೊಂದು ಕಡೆ ಹೋದೆ, ಚಿಕ್ಕ ಮಕ್ಕಳು ಬಂದುವೆ. ಅಂಕಲ್ ಮಿಮಿಕ್ರಿ ಮಾಡ್ತೀರಾ? ಯಾರು ವಾಯ್ಸ್ ಬೇಕಮ್ಮ? ಕಿಪಿ ಕೀರ್ತಿ ಮಾಡಿ ಅಂಕಲ್. ಕಿಪಿ ಕೀರ್ತಿನ ಹೆಂಗೆ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಅನ್ಬೇಕಂತೆ. ಇನ್ನೊಂದು ಕಡೆ ಹೋದೆ, ಯಾರು ವಾಯ್ಸ್ ಬೇಕು ಅಂದೆ, ನರಸಿಂಹರಾಜ್ ಅವ್ರು ವಾಯ್ಸ್ ಮಾಡ್ರಿ ಅಂದರು. ನನಗೆ ಖುಷಿಯಾಯಿತು. ಸ್ವತಃ ನರಸಿಂಹರಾಜ್ ಅವ್ರ ಮಗಳು ಸುಧಾ ನರಸಿಂಹರಾಜು ಎಲ್ಲ ಬಾಲಣ್ಣವ್ರದ್ದು, ದಿನೇಶ್ ಅವ್ರದ್ದೆಲ್ಲ ಮಾತಾಡ್ತೀರಾ ನೀವು. ಹಾಸ್ಯ ಚಕ್ರವರ್ತಿ ನಮ್ಮ ತಂದೆಯವ್ರು ನರಸಿಂಹರಾಜ್, ತಂದೆಯವರು ಅಂತಲ್ಲ, ಅವ್ರದ್ದು ಧ್ವನಿ ಟ್ರೈ ಮಾಡಿ ಅಂದರು. ಒಂದು ಸಿನಿಮಾದಲ್ಲಿ ಕತ್ತೆ ಜೊತೆ ಮಾತನಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೆ. ಕೇಳಿದ್ನಲ್ಲ ಅಂತ ಶುರು ಹಚ್ಕೊಂಬಿಟ್ಟೆ. ಅಯ್ಯೋ ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ, ಈ ಜನ್ಮದಲ್ಲಿ ಕತ್ತೆ ಆಗಿಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದರೆ ಕಬ್ಬನ ಕಾಯಿಸಿ ಬರ ಎಳೆದು ಬಿಡ್ತೀನಿ. ಮಾತಾಡಲ್ವಾ ಪ್ರಕಾಶ? ಅಯ್ಯೋ ಅಂದೆ. ಒಂದು 4 ಜನ ಚಪ್ಪಾಳೆ ತಟ್ಟಿದ್ರಿ. ಕೇಳಿದವನು ಹಿಂಗೆ ನೋಡ್ತಾ ಇದ್ದ. ಯಾಕಪ್ಪ ಅಂದೆ. ಅಣ್ಣ ಯಾರು ವಾಯ್ಸ್ ಮಾತಾಡಿದ್ರಣ್ಣ? ನರಸಿಂಹರಾಜ್ ಹಿರಿಯ ನಟ. ನನಗೆ ಅವ್ರು ಯಾರೋ ಗೊತ್ತಿಲ್ಲ. ಮತ್ತು ಇನ್ಯಾವ ನರಸಿಂಹರಾಜ್ ನೀ ಕೇಳಿದ್ದು? ನರಸಿಂಹರಾಜ್ ಬಳ್ಳಾಪುರ ಅಂದ. ಬಳ್ಳಾಪುರ ನರಸಿಂಹರಾಜ. ನೀವೆಲ್ಲ ರೀಲ್ಸಲ್ಲಿ ನೋಡ್ತಿರಲ್ಲ ಅದಂತೆ. ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಹೆಣ್ಮಗು ಅವ್ರ ಸ್ವಾಮಿ ತಮ್ಮದು ಬೆಳ್ತಂಗಡಿ ಹೆಂಗ ಸರ್ ಬಂದಿದ್ವಲ್ರ, ಬರೋಕ್ಕಿಲ್ವ ನಮ್ಮನೆ? ನೀರಿಲ್ಲದೆ ಕುಡಿದ್ಬಿಟ್ಟು ನೀವು ಇದು ಮಾತಾಡಬೇಕಿತ್ತಂತೆ. ಇನ್ನು ಯಾವ್ಯಾವ್ದು ಕೇಳಿದ್ರೆ ಗೊತ್ತಿಲ್ಲ. ನಾವೊಂದು ಹಾಸ್ಯಕ್ಕೆ ಒಂದು ಹಾಸ್ಯಲೇಪನ ಕೊಟ್ಟಿದ್ದು ಒಂದು ಹಾಡಿಗೆ, ಇತ್ತೀಚೆಗೆ ವೈರಲ್ ಆಗಿತ್ತಲ್ಲ ಆ ಥರದ್ದೇ. ಅಣ್ಣ ಅವ್ರು ಹೇಳಿದ್ರು, ಯಾವ್ದು ಹೇಳಿ? ಮೊನ್ನೆ ಒಂದು ಕಡೆ ಬಂದರು ಪಾಪ ಒಳ್ಳೆ ಗಾಯಕರು. ಹೂವಿನ ಬಾಣದಂತೆ ಅಂದರೆ ಸ್ಟಾಪ್, ಹಾಡೇ ಚೇಂಜ್ ಮಾಡಿದಿರಲ್ಲ, ಹಂಗಲ್ಲದಿರೋದು. ಹೂವಿನ ಬಾಣ ಪಾಪ ಚೆನ್ನಾಗಿ ಆಡೋರು ಹೋಗಿ ಹಂಗಾಡಿ ಅಂತ ಅವ್ರು ನೋಡ್ರಿ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಇರಲಿ, ಇವ್ರು ಇನ್ನೊಂದು ಹೇಳಿದ್ರು. ಯಾವುದು? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀ, ಮತ್ತಾರು ಗೊತ್ತಿಲ್ಲ. ಸುಮ್ಮನೆ ಇದನ್ನೇ ಒಂದು ವಿಷಯ ಅಂತ ತಿಳ್ಕೊಂಡ್ಬಿಡ್ತೀನಿ. ಯಾಕೆ ಹೇಳಿ? ಸುಮ್ಮನೆ ಒಂದು ನ್ಯೂಸ್ ಬಂದ್ರಿ, ಅಲ್ಲೇ ಪಕ್ಕದ ಮನೆ ತುಂಟೋ ಆಂಟಿ ಕರ್ಕೊಂಡು ಹೊಂಟ, ಅಂಕಲ್ನ ಪರಿಸ್ಥಿತಿ ನೋಡಿ ಬಂದ್ಬಿಡಿ ಚಿನ್ನಿ ಬಂಗಾರಿ ಬಂದ್ಬಾರೆ ಅಮ್ಮ. ಇದೇ ಆಗ್ಬಿಟ್ಟಿರುತ್ತೆ ನ್ಯೂಸ್. ಅಣ್ಣ ಇನ್ನೊಂದು ಚೂರು ವಾಲ್ಯೂಮ್ ಕೊಡ್ರಿ ಅಣ್ಣ, ಮಾನಿಟ್ರು ಸ್ವಲ್ಪ ಡೌನ್ ಮಾಡಿಬಿಟ್ರಿ. ಈಗ ವಾಯ್ಸ್ಗಳು ಮಾಡ್ಬೇಕು, ಅದಕ್ಕೆ ಚೂರು ಲೈಟ್ ಬೇಸ್ ಇರಲಿ. ಹಲೋ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದಾದಮೇಲೆ ನೋಡಿ ಈ ಥರದ್ದೇ ಈಗ ಕರಿಮಣಿ ಮಾಲೀಕ ಯಾರು? ಬನ್ನಿ ವೀಕ್ಷಕರೇ, ಹುಡುಕಾಡೋಣ, ಕೇಳೋಣ. ಕರಿಮಣಿ ಮಾಲೀಕ ನಾಪತ್ತೆಯಾಗಿದ್ದಾನೆ. ಬನ್ನಿ, HD ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಸಾರ್ ಕರಿಮಣಿ ಮಾಲೀಕ ಯಾರು? ನೋಡಿ ಯಾವುದೋ ವಿಷಯ ಇಲ್ಲ, ಇದನ್ನೇ ಕೇಳಬೇಕಂತೆ ಅವರು ಅದಕ್ಕೆ ಆಸೆ ಭರಿತವಾಗಿ ಉತ್ತರ ಕೊಟ್ಟರು. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ. ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇವತ್ತು ಮಾನ್ಯ ಸರ್ಕಾರಕ್ಕೂ ನಾವು ಮೆಮೊ ಕೊಟ್ಟಿದ್ದೇವೆ, ದಯವಿಟ್ಟು ಇವ್ರನ್ನ ಹುಡುಕಿ ಅಂತ. ಅವ್ರು ಇನ್ನೂ ತಗೊಂಡಿಲ್ಲ, ನಾವು ಅನುಮೋದನೆ ಮಾಡಿಲ್ಲ ಅವರು. ಇವತ್ತು ಸರ್ಕಾರ ನಮ್ಮದಿಲ್ಲ, ನಾವು ನಮ್ಮ ಸರ್ಕಾರ ಇದ್ರೆ ಹೇಳ್ತಾ ಇದ್ವಿ. ಸಿದ್ದರಾಮಯ್ಯನವ್ರ ಸರ್ಕಾರ, ಅವ್ರು ಕೇಳಬೇಕು ನೀವು. ಆದರೂ ಒಂದು ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಬ್ರದರ್. ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳು ಅಕ್ರಮ ಸಕ್ರಮವಾಗಿ ಕರಿಮಣಿಗಳ ಸಹವಾಸ ಮಾಡಬೇಡಿ. ಅದರಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಬರ್ತೀನಿ ಬ್ರದರ್, ನಮಸ್ಕಾರ. ಸುಮ್ಮನೆ ಇದ್ರಾ? ನೋಡಿ ಈ ಸಿಲ್ಲಿ ಕ್ವಶನ್ ತಗೊಂಡೋಗಿ ಸಿದ್ದರಾಮಯ್ಯ ಸಾರ್ ಕರಿಮಣಿ ಮಾಲೀಕ ಯಾರು? ಸಿದ್ದರಾಮಯ್ಯನವ್ರು ಬರ್ತಾಯಿದ್ರು. ಹೊಡಿರಿ ಕಪಲ್ಕ ಅವನಿಗೆ, ಕಳಿಸಾಚೆಗ ಅವನ್ನ. ಏನಪ್ಪ ನಿನ್ನ ಪ್ರಶ್ನೆ? ಸರ್ ಕರಿಮಣಿ ಮಾಲೀಕ. ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಅಲ್ಲಪ್ಪ, ಇದೆಲ್ಲ ಒಂದು ಪ್ರಶ್ನೆ ಇಲ್ರಿ. ಮಾಂಸ ತಿಂತೀರಾ, ಚಡ್ಡಿ ಹಾಕ್ತೀರಾ, ಕರಿಮಣಿ ಮಾಲೀಕ ಎಲ್ಲ ಚೀಪ್ ಕ್ವಶನ್ ಕೇಳ್ತಿರಲ್ಲ. ನಿಂದೇನೆಯ ಸಮಸ್ಯೆ ಬಸವರಾಜು? ಧರ್ಮಸ್ಥಳಕ್ಕೆ ಒಂದು ಹೆಂಡತಿ ಬಂದೇ ಇಲ್ಲ. ನೀವು ಫ್ರೀ ಬಸ್ ಬಿಟ್ಬಿಟ್ಟು ಹೆಂಗಸ್ರು ಮನೇಲೇ ಇರ್ತಾಯಿಲ್ಲ, ಬಸತ್ಕ ಒಯ್ತಾವ್ರೆ ಸುಮ್ಮನೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಬಾದಾಮಿ, ಬನಶಂಕರಿ ಅಂತ ನಮ್ಗೆ ಅಡುಗೆ ಮಾಡೋರೆ ಮನೇಲಿಲ್ಲ. ನಾನು ಶುಗರ್ ಪೇಷಂಟು, ಮನೇಲಿ ಮುದ್ದೆ ಮಾಡಬೇಕು. ಈಗ ಹೆಂಗಸ್ರೆ ಮನೇಲಿ ಇರ್ತಿಲ್ವಲ್ಲ, ಊಟಕ್ಕೆ ಏನು ಮಾಡೋದು ಸಿದ್ದರಾಮಯ್ಯನವರೇ?
ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಹೋಗಿ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋದು. ಪಾಪ ಹೆಂಗಸ್ರು ಎಲ್ಲಿಗರೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ತವ್ರ ಮನೆಗೆ 8 ಸತಿ ಹೋಯ್ತಾರೆ, ವಾಪಸ್ ಬರ್ತಾರೆ. ಇದೇ ಫ್ರೀ ಬಸ್ ಯೋಜನೆನ ಏನಾದರೂ ಗಂಡಸರಿಗೆ ಮಾಡಿದರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ತಿಂಗಳಾನುಗಟ್ಟಲೆ ಬರ್ತಿರಲಿಲ್ಲ ಇವರು. ಅದಕ್ಕೆ ನಮ್ಮ ಯೋಜನೆ ಓನ್ಲಿ ಫಾರ್ ಲೇಡೀಸ್. ನೋಡಪ್ಪ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ, ಅಲ್ಲಿ ಯಡಿಯೂರಪ್ಪ ಕೂತರ ಅವ್ರು ಕೇಳುವ. ಯಡಿಯೂರಪ್ಪನವರು ಪಾಪ ಉಪ್ಪಿಟ್ಟು ಕಾಫಿ ತಿಂದು ಕಾಫಿ ಕುಡಿತಾ ಇದ್ರು. ಸರ್, ಕುಮಾರಣ್ಣನ ಕೇಳಿದ್ವಿ ಹೇಳಲಿಲ್ಲ, ಸಿದ್ದರಾಮಣ್ಣವ್ರು ಕೇಳಿದ್ರಿ ಹೇಳಲಿಲ್ಲ, ಈ ಕರಿಮಣಿ ಮಾಲೀಕ ಯಾರು ನೀವೇ ಹೇಳಿ ಸರ್. ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ, ಯಾರು ಈ ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿದ್ದೇನೆ, ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ನಾಚಿಕೆ ಆಗೋದಿಲ್ವೇನು? ಯಾರು ನಿಮ್ಮನ್ನು ಕಳಿಸೋದು? ಸರ್ ಅದು ಹೌದಾವಲಿ. ಯಾರು ಹೌದಾವಲಿ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ. ರಾಜ್ಯ ರಾಜಕಾರಣದಲ್ಲಿ ಎಂದೆಂದು ಹಿಂಜರಿದ ಕೆಲಸ ಮಾಡಿರ್ತಕ್ಕಂಥ ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳ ನಮಸ್ಕಾರ.